ಮಾಡ್ಬಿಟ್ಟು ರೈತರಿಗೆ ಮಂಗ್ ಪೂಜೆ ಎರ್ಸ್ಬೇಕು ಅಂತ ಕಾಯ್ತಿದ್ದೀರಾ? ನೀವು ಬೆಂಗಳೂರಲ್ಲಿ ಏನೇನ್ ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ ಸರ್ಕಾರದವರು ಅಂತ ನಮ್ಗೆ ಗೊತ್ತಿಲ್ವಾ? ನಾನು ಅವ್ರು ಇವ್ರು ಅಂತ ಹೇಳೋದಿಲ್ಲ. ನಿಮ್ ಪಕ್ಷ ಐತೆ, ಅಧಿಕಾರದಲ್ಲಿ ಐತೆ ಅಂತ ಹೇಳಿ ನೀವೇನೇನೋ ಮೋಸ ಮಾಡ್ತಾ ಇದ್ದೀರಿ ರೈತರಿಗೆ ಅಂತ ಹೇಳ್ತಾ ಇಲ್ವಾ? ಇವತ್ತು ಹೇಳ್ತಾ ಇದ್ದೀನಿ, ಈ ಕೂಡ್ಲೇ ಇದನ್ನ ಬಿಡಿ. ಸಾತ್ನೂರ್ ಹತ್ರನೂ ಮಾಡಿದ್ರು ನೋಟಿಫಿಕೇಶನ್ ಕುಮಾರಸ್ವಾಮಿ ಅವರು. ಮಾಡಿ ಸಾತ್ನೂರ್ ಹತ್ರ ನಿಮ್ ತಾಕತ್ತಿದ್ರೆ ಮಾಡಿ ಟೌನ್ಶಿಪ್ ಅಲ್ಲಿ ಹೋಗಿ 12,000 ಜನ ರೈತರನ್ನ ಕೆಣಕಿ ನೋಡೋಣ. ಅಲ್ಲಿ ಮಾತ್ರ ನಮ್ ರೈತರು, ಕನಕಪುರದ ರೈತರು ಮಾತ್ರ ಯಾರು ಆಸ್ತಿ ಕಳ್ಕೊಬೇಡಿ. ನಾವ್ ಇಲ್ಲಿ ಹೊಡಿತಾ ಇದೀವಿ ಬಿಡದಿಯವ್ರದ 10,000 ಎಕರೆ ಜಮೀನನ್ನ. ಇಲ್ಲೆಲ್ಲ 3-4 ತಿಂಗಳಿಂದ ಈಚೆಗೆ ಒಂದ್ 300-400 ಎಕರೆ ಬೇನಾಮಿ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಬಿಟ್ಟಿದ್ದೀವಿ. ಯಾರೋ ಪಾಪ ಬಡವರು ಬಗ್ರು ಯಾರೋ ಮಾರ್ಕೋಬೇಕು ಅಂತಿದ್ದವ್ರನ್ನ ಎದುರಿಸಿ ಪದರಿಸಿ ಎಲ್ಲ ರಿಜಿಸ್ಟರ್ ಮಾಡಿಸ್ಕೊಬಿಟ್ಟು ಮಾಡ್ಕೊಬಿಟ್ಟಿದೀವಿ. ನಮ್ದು 300-400 ಎಕರೆ ಜಮೀನ್ ಐತೆ. ಅಲ್ಲೆಲ್ಲೋ 2 ಕಂಪ್ನಿಯವ್ರು ಜಮೀನ್ ತೆಗ್ದಿದ್ರು. ಅಗ್ರಿಗೋಲ್ಡ್ನವ್ರು ಒಂದ್ ಕಡೆ, TMT ಅವ್ರು ಒಂದ್ ಕಡೆ. ಅವ್ರನ್ನ ಏನೋ ಬ್ಲಾಕ್ ಮೇಲ್ ಮಾಡಿ ಆಸ್ತಿ ಹೊಡೆದ್ಬಿಟ್ಟಿದೀವಿ ಅಂತ ಬಂದಿದ್ದೀರಲ್ಲ ನೀವು. ನೋಡೋಣ ಬನ್ನಿ, ನಿಮ್ದು ಏನೇ ಕಾನೂನು ಇರ್ಲಿ, ನೀವೇನೇ ತಗೊಬನ್ನಿ, ಅದಕ್ಕೆ ನಮ್ಮ ರಕ್ಷಣೆ ಈ ರೈತರ ಪರವಾಗಿದೆ. ಮಂಜು ಯಾರಿಗೂ ಬುಕ್ ಆಗೋನಲ್ಲ, ಮಂಜು ಯಾರಿಗೂ ಎದುರ್ಕೊಳ್ಳೋನಲ್ಲ, ಕುಮಾರಸ್ವಾಮಿ ಅವರು ಯಾರಿಗೂ ಎದುರ್ಕೊಳ್ಳಲ್ಲ. ಕುಮಾರಸ್ವಾಮಿ ಸುಮ್ನೆ ಇದ್ಬಿಟ್ಟವ್ರೆ ಅಂದ ತಕ್ಷಣ ಕುಮಾರಸ್ವಾಮಿಗೆ ಮಂಜುಗೆಲ್ಲ ಬಾಯಿ ಮುಚ್ಚಿಸ್ಬಿಟ್ಟವ್ರೆ ಅಂತ ಹೇಳಿ ಯಾರು ಜನ ತಪ್ಪು ತಿಳಿಯೋದ್ ಬೇಡ ಅಂತ ಹೇಳಿ ಇವತ್ತಿಂದ ಹೋರಾಟಕ್ಕೆ ಇಳಿದಿದ್ದೀವಿ. ಈ ಹೋರಾಟದ ರೂಪುರೇಷೆ ಇವತ್ತಿಂದ ಶುರು ಆಗ್ತದೆ. ತಮ್ಮ ಸಹಕಾರನು ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಯಾವ ಅವಶ್ಯಕ. ಕುಮಾರಸ್ವಾಮಿ ಅವರ ಅವಧಿನಲ್ಲಿ ಇದೊಂದೇ ಅಲ್ಲ, 5 ಟೌನ್ಶಿಪ್ ಗಳನ್ನ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ವಿಷನ್ ಇಟ್ಕೊಂಡಿದ್ದರು. ಏನ್ ವಿಷನ್? ಬೆಂಗಳೂರು ಜನರ ದತ್ತಣೆ, ಜನ ಒತ್ತಡಕ್ಕೆ ಒಂದೊಂದು ದಿವಸ ಮುಂದೊಂದು ದಿವಸ ಈ ಬೆಂಗಳೂರಿಗೆ ಒತ್ತಡ ಜಾಸ್ತಿ ಆಗ್ಬೋದು. ಈ 5 ಟೌನ್ಶಿಪ್ ಗಳು ಆಚೆಗಡೆ ಆಗ್ಬೇಕು ಅಂತ. ನಾಟ್ ಓನ್ಲಿ ಬೈರ್ಮಂಗ್ಲಾ ಟೌನ್ಶಿಪ್ ಮಾಡ್ತೀವಿ ಅಂತ ಪ್ರಯಾರಿಟಿ ಆಗಿ ಬೆಂಗಳೂರಿಗೆ ಹತ್ರ ಇರ್ತಕ್ಕಂತ ಬಿಡದಿ ಟೌನ್ಶಿಪ್ ಅನ್ನ ಮಾಡ್ತೀವಿ ಅಂತ ಅವತ್ತು DLF ಅನ್ನೋ ಕಂಪ್ನಿ ಮುಂದೆ ಬಂದಿತ್ತು. ಝೋನೇ ಆಗಿಲ್ವಲ್ರಿ. ಪ್ರಿಲಿಮಿನರಿ ಆಗಿ ಪ್ರಾಜೆಕ್ಟ್ ನ 5 ಟೌನ್ಶಿಪ್ ಪ್ರಾಜೆಕ್ಟ್ ಅಪ್ರೂವ್ ಮಾಡಿದ್ರು. ಎಲ್ಲಿ ನೋಟಿಫಿಕೇಶನ್ ಇದೆ ತೋರಿಸಿ ಇವ್ರಿಗೆ. ಮಾತಾಡ್ತಿರಲ್ರಿ, ತೋರ್ಸ್ರಿ ಕಾಂಗ್ರೆಸ್ ನಾಯಕರುಗಳೇ. ಕುಮಾರಸ್ವಾಮಿ ಎಲ್ಲಿ ನೋಟಿಫಿಕೇಶನ್ ಮಾಡಿದ್ರು ತೋರಿಸ್ರಿ. ಒಂದೇ ಒಂದು ನೋಟಿಫಿಕೇಶನ್ ತೋರಿಸಿ ನಿಮ್ ತಾಕತ್ತಿದ್ರೆ. ನಾನು ತರಿಸಿದ್ದೀನಿ. ಕುಮಾರಸ್ವಾಮಿ ಅವರ ಅವಧಿನಲ್ಲಿ ಏನು ಒಂದು ನಡಾವಳಿ ಆಗಿದೆ. ಏನಂತ ನಡಾವಳಿ ಆಗಿದೆ? 5 ಟೌನ್ಶಿಪ್ಗಳು, ಒಂದು ನಂದಗುಡಿ, ಒಂದು ರಾಮನಗರ ಕಸಬಾ, ಒಂದು ಬಿಡದಿ, ಒಂದು ಸೋಲೂರು ಮಾಗಡಿ ತಾಲೂಕು, ಇನ್ನೊಂದು ಸಾತ್ನೂರು ಕನಕಪುರ ತಾಲೂಕು. 5ಅನ್ನ ಪ್ರೊಸೀಡಿಂಗ್ಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಒಂದು ಪ್ರೊಸೀಡಿಂಗ್ಸ್ ಮಾಡ್ಕೊಂಡಿದೀವಿ. ಈ ತರ ಮಾಡಬಹುದು ಅಂತ ರೈತರು ನೋಟಿಸ್ ಕೊಟ್ಟಿದ್ರ? ರೈತರ ಜಮೀನಿಗೆ ಬೆಲೆ ಕಟ್ಟಿದ್ರ? ಅವತ್ತು ರೈತರು ಬೇಡ ಅಂತ ಹೇಳಿ ಅವ್ರು ಕೈ ಬಿಟ್ಟಿದ್ದೀವಿ. ಆಯ್ತು, ಒಂದ್ ವೇಳೆ ಕುಮಾರಸ್ವಾಮಿ ಎಲ್ಲ ಮಾಡ್ಬಿಟ್ಟಿದ್ರು, ನೀವು ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಸರ್ಕಾರ ಬಂದಿದ್ದೀರಲ್ಲ, ಮಾಡಿ ನಿಮ್ ತಾಕತ್ ಪ್ರದರ್ಶನ ಮಾಡಿ. ಇಲ್ಲಪ್ಪ ನಮ್ ಕೈಲಿ ಕುಮಾರಸ್ವಾಮಿ ಅವ್ರು ಮಾಡಿದ್ದೆಲ್ಲ ವಿರೋಧ ಮಾಡ್ಬೇಕು ಅಂತ ನಿಮ್ ಮನ್ಸಲ್ಲಿ ಇದೆಯಲ್ವಲ್ರಿ, ಮಾಡಿ ಇವತ್ತು ವಿರೋಧ. ನಮ್ಗೆ ರೈತರಿಗೆ ಒಳ್ಳೇದ್ ಮಾಡ್ರಿ ನೀವು ರೈತರಿಗೆ ಒಳ್ಳೇದ್ನ. ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಮಾಡ್ತಾರೋ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮಾಡ್ತಾರೋ, ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಮಾಡ್ತಾರೋ, ಅಥವಾ UD ಮಿನಿಸ್ಟರ್ ಮಾಡ್ತಾರೋ, ಯಾರು ಮಾಡ್ರಿ. ನೀವ್ಯಾಕೆ ಕಿತ್ಕೊಳ್ತಕ್ ಬರ್ತಿದ್ರಿ? ಆಯ್ತು, ಅದನ್ನ ನೀವು ತಾಕತ್ತಿದ್ರೆ ಬಂದ್ ರೈತರ ಮುಂದೆ ಹೇಳಿ, ನಾನೇ ಕರ್ಸ್ತೀನಿ ರೈತರನ್ನ. ನಂದೇನು ಇಲ್ಲಪ್ಪ, ಕುಮಾರಸ್ವಾಮಿ ಅವ್ರು ಮಾಡ್ಬಿಟ್ಟಿದ್ರು ಅಂತ ಹೇಳಿ ಎಲ್ಲೆಲ್ಲೋ ಗುಸು ಅಂತ ಹೇಳಿ ನಿಮ್ ಮಾತು ಕೇಳೋರ್ನ. ಯಾರು ಬಾಲಕೃಷ್ಣನ್ ಮಾತು ಕೇಳ್ತಾರೆ, ಯಾರು ನಟರಾಜನ್ ಮಾತು ಕೇಳ್ತಾರೆ, ಯಾರು DK ಸುರೇಶ್ ಅವ್ರ ಮಾತು ಕೇಳ್ತಾರೆ, ಯಾರು DK ಶಿವಕುಮಾರ್ ಅವ್ರ ಮಾತು ಕೇಳ್ತಾರೆ. ನಿಮಗ್ ಮಾತ್ರ, ನಿಮ್ಮವ್ರಿಗೆ ಮಾತ್ರ ಹೇಳ್ತಾ ಇದ್ರೆ ನಂದೇನಿಲ್ಲ. ಕುಮಾರಸ್ವಾಮಿ ಅವ್ರು ಕೇಳ್ಕೊಬರೋದು ದಡ್ರು. ಕುಮಾರಸ್ವಾಮಿ ಮಾಡಿದ್ರೆ ರೇ ನಿಮ್ಗೆ ಓಟಾಗಿ ಗೆಲ್ಸಿದೀವಿ, ನೀವ್ ಮಾಡ್ರಿ ರೇ ವಾಪಸ್ಸು ಅಂತ ಹೇಳಕ್ ಅವ್ರಿಗೂ ಪಾಪ ದಮ್ಮಿಲ್ಲ. ಅವ್ರ ಎದುರುಗಡೆ ಮಾತಕ್ಕೆ ಅವ್ರಿಗೂ ತಾಕತ್ತಿಲ್ದೆ ಹೋಗೋದು. ಇದು ಇಂಡೈರೆಕ್ಟ್ ಆಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲ, ಡೈರೆಕ್ಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಹಿಂಗ್ ತಗೊಳ್ಳೋದು, ಇವ್ರು ಕರೀತಾರಂತ ಮೇಲೆ ನಮ್ದು ಇಲ್ಲಿ 9,000 ಎಕರೆ ಜಮೀನ್ ಇದೆ, ಯಾರು ಬನ್ನಿ 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 ಅಂತ ಆಕ್ಷನ್ ಕರೆಯೋದು. ಯಾರ್ಯಾರು ಬರ್ತಾರೋ 100 ಎಕರೆ ಮಾಡೋನು ಬರ್ಬೋದು, 200 ಎಕರೆ ಮಾಡೋನು ಬರ್ಬೋದು, 500 ಎಕರೆ ಮಾಡೋನು ಬರ್ಬೋದು. ಅವ್ನು ಹೆಂಗ್ ಮಾಡ್ತಾನೆ ಅಂತ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ. ಇವ್ರಿಗೆ ಯಾರು ಬಂದವ್ರೆ ಅಂತ ಹೇಳಕ್ ತಾಕತ್ತ ಇಲ್ಲ. ಅವತ್ತು ಕುಮಾರಸ್ವಾಮಿ ಅವರು
ಧೈರ್ಯವಾಗಿ ಹೇಳಿದ್ರು DLF ನ ಕರ್ಕೊಂಡ್ ಬಂದಿದ್ದೀನಿ ಅಂತ. ನಿಮ್ ದಮ್ಮಿದ್ರೆ ಹೇಳ್ರಪ್ಪ ಯಾರಾದ್ರೂ, ಇಂತೊಂದ್ ಕರ್ಕೊಂಡ್ ಬಂದಿದ್ದೀನಿ, ಇವ್ನು ಟೌನ್ಶಿಪ್ ಮಾಡೋನು ಈ ದೇಶದಲ್ಲಿ. ಯಾರ ಗುಜರಾತ್ ಅಲ್ಲಿ 10,000 ಎಕರೆ ಮಾಡವನೆ, ಯಾರ ಡೆಲ್ಲಿಲಿ 20,000 ಎಕರೆ ಮಾಡವನೆ, ಯಾರ ಗುಜರಾತ್ ನಲ್ಲಿ ಗೋಡ್ರೇಜ್ ಅನ್ನೋ ಕಂಪ್ನಿ ಬಿಗ್ಗೆಸ್ಟ್ ಟೌನ್ಶಿಪ್ ಮಾಡಿದೆ, ಕರ್ಕೊಂಡ್ ಬಂದಿದ್ದೀರಾ? DLF ಅವನು ಡೆಲ್ಲಿಲಿ ಮಾಡಿದಾನೆ, ನೋಯ್ಡಾದಲ್ಲಿ ಮಾಡಿದಾನೆ, ಕರ್ಕೊಂಡ್ ಬಂದಿದ್ದೀರಾ? ಯಾರ್ರಿ ಬಂದವ್ರು ನಿಮ್ಮ ಹತ್ರ? ಬಂದ್ರೆ ನೆಗೋಷಿಯೇಟ್ ಮಾಡಿಸಿ ರೈತರ ಎದುರುಗಡೆ ಕುಣಿಸ್ಕೊಂಡು, ಇಂಥ ಕಂಪ್ನಿಯವ್ರು ಬಂದವ್ರಿ, ಕೊಟ್ರಿ, ಡೆವಲಪ್ಮೆಂಟ್ ಆಗ್ಲಿ, ನಿಮ್ಗೂ ಒಳ್ಳೆ ಬೆಲೆ ಬರ್ತದೆ ಅಂತ. ಯಾರ್ರಿ ಬಂದವ್ರ? ರೈತರ ಜಮೀನೆಲ್ಲ ನೋಟಿಫಿಕೇಶನ್ ಮಾಡ್ಬಿಟ್ಟು ನೀವು ಆಕ್ಷನ್ಗೆ ಹೋಗಕ್ಕೆ ಬಂದಿರೋದು ಸರ್ಕಾರ? ಅದಕ್ಕೆ ನಾನು ನಿಮ್ಗೆ ಸರ್ಕಾರ ತಂದಿರೋದು, ಅದಕ್ಕೆ ನಾನು ಜನ ನಿಮ್ಗೆ ಓಟ್ ಹಾಕಿರೋದು. ರೈತರ ಜಮೀನು ನೋಡಿರಿ, ರೈತರಿಗೆ ಮಾರಿಸಿ, ರೈತರ ಕಾರ್ತ್ ಬಿಡಿ ಎರ್ಚಿ ಅಂತ ಹಗ್ಲು ದರೋಡೆ ಮಾಡಕ್ ಬಂದಿರೋದು ಸರ್ ಇದು. ಹಗ್ಲು ದರೋಡೆ ಯಾರೋ ಹೇಳ್ತಾರಲ್ಲ, ಕಾರ್ತ್ ಬಿಡಿ ಎರ್ಚ್ಬಿಟ್ಟು ಜೋಬಲ್ಲಿ ಇರೋದೆಲ್ಲ ಕಿತ್ಕೊಟ್ಟೈತಾರೆ, ಬ್ಯಾಗಲ್ಲಿ ಇರೋದೆಲ್ಲ ಕಿತ್ಕೊಟ್ಟೈತಾರೆ ಅಂತ. ಹಂಗೆ ಡೈರೆಕ್ಟ್ ಆಗಿ ಬಂದಿರೋದು ಇವ್ರು, ಇಂಡೈರೆಕ್ಟ್ ಆಗಿ ಏನ್ ಬಂದಿಲ್ಲ. ದಮ್ಮಿಲ್ಲ ಅಷ್ಟೇ ಎದುರುಗಡೆ ಬಂದ್ರೆ ರೈತರಿಗೆ ಹೇಳಕ್ಕೆ. ನಂಬೇಕು. ನಾನು MLA ಆಗಿದ್ದೆ ರೀ. ನಾನು ಮಾಗಡಿ ತಾಲೂಕಿನಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ, ರೈತರ ಸಭೆ ಮಾಡಿದೆ, ರೈತರ ಬಳಿ ಹೋದೆ, ಯಾರೋ ಒಂದಷ್ಟು ಜನ ವಿರೋಧ ಮಾಡಿದ್ಮೇಲೆ ಬಿಟ್ಟೆ. ನಿನ್ ದಮ್ಬೇಕಲ್ಲಪ್ಪ ಬಾಲಕೃಷ್ಣ, ರೈತರ ಹತ್ರ ಬಂದು ಹೇಳಕ್ಕೆ. ಇಲ್ಲ ಯಾರಿಗೋ ಹೇಳೋದು, ನಂದೇನಿಲ್ಲ, DK ಸುರೇಶ್ ಮಾಡಿಸ್ತಿದ್ದಾರೆ, ನಟರಾಜ ಮಾಡಿಸ್ತಾನೆ ಅಂತ. ಇನ್ಯಾರಿಗೋ ಹೇಳೋದು, ಅದೇನು ಆಗಲ್ಲ ರೀ ನನ್ನ ಕೈಲಿ, ಎಲ್ಲ ಮಂತ್ರಿಗಳು ಮಾಡ್ಬಿಟ್ಟವ್ರೆ ಅನ್ನೋದು. ಇನ್ನೊಬ್ರಿಗೆ ಹೇಳೋದು ಆಗ್ಲಿ. ಇವ್ ಅಣ್ಣ ಬಂದಷ್ಟೇ ಗುಂಜಣ್ಣ, ಎಲ್ಲ ಕುತ್ಕೊಂಡು ಇವ್ಗೆ ಎಷ್ಟು ಬರ್ತದ ಗುಂಜ್ಕೊಳಕ್ಕೆ. ಕಿಲಾಡಿ ಅಣ್ಣ ಬಾ, ಇವಾಗ ಕಿಲಾಡಿ ತನ ತೋರಿಸ್ತೀವಿ. ಕುತ್ಕೊಂಡು ನೀವು ಬೆಲೆ ಕಟ್ತೀರಿ. ಇದೇ ಈಗಲ್ಟನ್ಗೆ ಎಷ್ಟು ಬೆಲೆ ಕಟ್ಟಿದ್ರು ಸ್ವಾಮಿ? ಈಗಲ್ಟನ್ನು ಸುಮಾರು 80 ಎಕರೆನೋ 90 ಎಕರೆನೋ ಗೌರ್ಮೆಂಟ್ ಜಮೀನು ಇರೋದು. ಅದಕ್ಕೆ 982 ಕೋಟಿ ಕಟ್ಟಿ ಅಂತ ನೀವು ಮಾಡ್ತೀರಿ. ಎಷ್ಟಾಯ್ತು? ಒಂದು 982 ಕೋಟಿ ಅಂದ್ರೆ ಎಷ್ಟಾಯ್ತು? ಇಲ್ಲೆಲ್ಲ ಬರ್ದೆ ನಾನು. 77 ಎಕರೆ 19 ಗುಂಟೆ ಜಮೀನು ಈಗಲ್ಟನ್ದು. ನೀವೇ ಸರ್ಕಾರ ನಡೆಸ್ತಿದ್ರಿ. ನೀವೇ ಸರ್ಕಾರ ನಡೆಸ್ತಿದ್ದ ಸಂದರ್ಭದಲ್ಲಿ ಎಷ್ಟು ಪೆನಾಲ್ಟಿ ಹಾಕಿದಿರಿ? 982 ಕೋಟಿ ಹಾಕಿದಿರಿ. ಎಷ್ಟಾಯ್ತು ಗೌರ್ಮೆಂಟ್ ಭೂಮಿಗೆ? ಎಷ್ಟಾಯ್ತು? 12.5 ಕೋಟಿ ಆಯ್ತು. 12 ಕೋಟಿ 67 ಲಕ್ಷ ಆಯ್ತು. ಕೊಡ್ತೀರಾ ರೈತರಿಗೆ? ಇವತ್ತು ನಮ್ಮ ರೈತರಿಗೆ 12.5 ಕೋಟಿ ಕೊಡಿ, ನಾನು ಕೊಡಿಸ್ತೀನಿ. ಎಕರೆಗೆ 12.5 ಕೋಟಿ ಕೊಡಿ. ರೈತರು ಜಮೀನ್ಗೊಂದ್ ನ್ಯಾಯ, ನಿಮ್ಗೊಂದ್ ನ್ಯಾಯನಾ? ಕೊಡಿ, ನಿಮ್ ತಾಕತ್ತಿದ್ರೆ. ನೀವೇ ಸರ್ಕಾರ ತಾನೇ ಫಿಕ್ಸ್ ಮಾಡಿರೋದು, ನೀವೇ ಸರ್ಕಾರ ತಾನೇ ಇವತ್ತು ರೈತರ ಜಮೀನ ಹೊಡಿಬೇಕು ಅಂತ ಉಂದಾರ ಮಾಡ್ತಾ ಇರೋದು. ಇದನ್ನ ಕೇಳಕ್ಕೆ, ಬೀದಿಗಿಳಿಯಕ್ಕೆ ಇವತ್ತಿಂದ ಹೊರಟಿದ್ದೇವೆ. ಬರೋ ವಾರದಲ್ಲಿ ನಮ್ಮ ರೈತರು, ನಮ್ಮ ಮುಖಂಡರುಗಳು, ನಮ್ಮ ಯುವ ಮುಖಂಡರೆಲ್ಲ ಯಾವತ್ತು ಕುಮಾರಸ್ವಾಮಿ ಅವ್ರನ್ನ, ದೇವೇಗೌಡರನ್ನ, ನಮ್ಮ ಬಿಜೆಪಿ ಅಧ್ಯಕ್ಷರನ್ನ ಎಲ್ಲಾರನ್ನು ಬೀದಿಗಿಳಿಸಿ ಅಂತ ಹೇಳಿ ದಿನಾಂಕ ನೀವು ನಿಗದಿ ಮಾಡ್ತಿರೋ, ಅವತ್ ನಾನು ಕರ್ಕೊಂಡ್ ಬರ್ತೀನಿ, ನಿಮ್ ಪರವಾಗಿ ಧ್ವನಿಯಾಗಿ ನಿಲ್ಲಿಸ್ತೀನಿ. ಈ ಗೂಬೆ ಕುಣಿಸುವಂತ ಕೆಲಸ ಇದೆಯಲ್ಲ ಕುಮಾರಸ್ವಾಮಿ ಮೇಲೆ, ಕುಮಾರಸ್ವಾಮಿ ಅವ್ರ ಮೇಲೆ ಗೂಬೆ ಕುಣಿಸ್ತಾ ಇರತಕ್ಕದ್ದು, ಇವ್ರಿಗೆ ಹೇಳಕ್ ತಾಕತ್ತಿಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ನಾನು ಏನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಯಾರಿಗ್ ಭೂಮಿ ಕೊಡ್ತಾ ಇದ್ದೀನಿ, ಈ ಪ್ರಾಜೆಕ್ಟ್ ನ ರೂಪರೇಷೆ ಏನು, ಈ ಪ್ರಾಜೆಕ್ಟ್ ನಲ್ಲಿ ರೈತರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ, ಏನು ಹೇಳಕ್ ಇವ್ರ ತಾಕತ್ತೇ ಇಲ್ಲ. ಇವ್ರ ಹತ್ರ ಸ್ಕೀಮೇ ಇಲ್ಲ. ಎಲ್ಲ ದಮ್ಮಿರೋಂತ ಶಾಸಕ ದಮ್ ತೋರಿಸ್ಬೇಕಲ್ಲ. ನಾನು ರಕ್ತ ಬಸಿತೀನಿ, ರಕ್ತ ಕೊಡ್ತೀನಿ ರೈತರಿಗೆ, ಈ ಭಾಗದ ರೈತರಿಗೆ ಅಂತ ನೀನೇ DC ಆಫೀಸಲ್ಲಿ ಮಾತಾಡ್ದಲ್ಲಪ್ಪ. ನಾನು MLA ಇದ್ದಾಗ KDB ಅಕ್ವೇಷನ್ ಬಂದಾಗ, KDB ಅಕ್ವೇಷನ್ ಯಾಕಾಯ್ತು ಅಂದ್ರೆ ಸುಮಾರು 600 ಎಕರೆ SPR ತಿಮ್ಮೇಗೌಡರ ಜಮೀನಿತ್ತು. ತಿಮ್ಮೇಗೌಡರು ಸ್ವಯಂ ಪ್ರೇರಿತರಾಗಿ ನಾವು KDB ಕೊಡ್ತೀವಿ ಅಂದ್ಮೇಲೆ ಅಕ್ವೈರ್ ಮಾಡ್ಕೊಂಡ್ರು. ನೀವು ರೈತರು ಕನ್ಸಲ್ಟ್ ಕೊಟ್ಟಿದಾರಾ? ನೀವು ಅಕ್ವೈರ್ ಮಾಡ್ಕೊಳಕ್ಕೆ? ನೀವು ಕನ್ಸಲ್ಟ್ ಅಕ್ವೇಷನ್ ಮಾಡ್ತಿದ್ದೀರೇನ್ರಿ?